ಓಕೆ ಎಲ್ಲಿದೆ ನಾನು ಎಲ್ಪೆಲ್ಲ ಮಾಡ್ತಾಯಿದ್ದೆ. ಸೊ ಇವಾಗಲೂ ಮಾಡ್ಬೋದು, ಬಟ್ ಒಂಥರ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ತುಂಬ ಕಷ್ಟದ ಸಿಚುವೇಷನಲ್ಲಿದ್ದರೆ ಓಕೆ. ನನಗೆ ಇನ್ನೊಂದು ಥಾಟ್ ಐತೆ, ಏನಂದರೆ ಎಲ್ಪ್ ಮಾಡಬೇಕು ಬಟ್ ಕ್ಯಾಮ್ರಾ ಆಫ್ ಮಾಡಬೇಕು. ಕ್ಯಾಮ್ರಾ ಆಫ್ ಮಾಡೋದು ಆಗಲ್ಲ, ಬಟ್ ಎಡಿಟ್ ಮಾಡಿಬಿಡ್ತೀನಿ ಯೂಟ್ಯೂಬ್ಗೆ ಹಾಕ್ಬೇಕಾದ್ರೆ. ಐ ಆಮ್ ಡ್ಯಾಮ್ ಶ್ಯೂರ್ ನಾನೇನಾದ್ರು ಯಾರಿಗಾರು ಎಲ್ಪ್ ಮಾಡಿದರೆ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆಲ್ಲ ಟ್ರಿಕ್ಸು ಗೈಸ್. ಅಂದರೆ ಒಂದು ಏನು ಅನಿಸುತ್ತೆ ಗೊತ್ತಾ ನನಗೆ ಒಂದೊಂದು ಟೈಮು, ಓಕೆ ಅವ್ರು ಮಾಡ್ತವ್ರೆ, ಇನ್ನೊಬ್ರು ಯಾರೋ ಮಾಡ್ತಿರೋರ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಅವ್ರು ಕೊಡೋ ಕಾರಣ ಏನಂದರೆ, ನಾನು ಮಾಡ್ತಾಯಿದ್ದೀನಿ ಇನ್ನೊಬ್ರು ಮಾಡಲಿ ಇಂಥ ಸಿಚುವೇಷನಲ್ಲಿ ಅನ್ನೋ ಥಾಟ್ಗಳು ಕೊಡ್ತಾರೆ ಅವರು. ಬಟ್ ನಿಜನೇ ಅದು, ಆ್ಯಕ್ಚುಲಿ ನಿಜ ಅದು. ಬಟ್ ನನಗೇನೋ ಇಷ್ಟ ಆಗಲ್ಲ ಗೈಸ್ ಅದನ್ನೆಲ್ಲ ಹಾಕೋಕ್ಕೆ. ಇವರು ಈಗ ಜನಗಳಿಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ, ಕ್ಯಾಮ್ರಾ ಹಾಕ್ಕೊಂಡು ಗಾಡಿ ನೋಡಿಸ್ತಾ ಇದ್ದರೆ, ಓ ಇವರು ಕ್ಯಾಮ್ರಾದಲ್ಲಿ ಇದು ಮಾಡೋಕ್ಕೇ ನನಗೆ ಹೆಲ್ಪ್ ಮಾಡ್ತವ್ರೆ, ಏನೋ ಕ್ಯಾಮ್ರಾದಲ್ಲಿ ಏನೋ ಬಿಲ್ಡಪ್ ತಗೊಳ್ಳೋಕ್ಕೇ ಹೆಲ್ಪ್ ಮಾಡ್ತಾರೋ ಥರ ಏನೋ ಆ ಥರನೇ ಫೀಲ್ ಆಗೋದು ಜನಗಳು. ಸೊ ಅದಕ್ಕೆ ಸುಮಾರು ಟೈಮು ಕ್ಯಾಮ್ರಾ ಹಾಕ್ಕೊಂಡಾಗ ಯಾರು ಎಲ್ಪ್ಗೆ ಕರೆಯಲ್ಲ. ತುಂಬ ಎಮರ್ಜೆನ್ಸಿ ಇದ್ದಾಗ ಓಕೆ ಅಂತಾರೆ, ಬಟ್ ಸಣ್ಣ ಪುಟ್ಟದೆಲ್ಲ ಇದ್ದಾಗ ಇಲ್ಲ ನಮ್ಮವ್ರು ಬರ್ತಾರೆ, ಫೋನ್ ಮಾಡಿದ್ದೀನಿ ಹಿಂಗೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ಆ ಥರ ಆಗಿಬಿಟ್ಟಿದೆ ಈಗ ಪರಿಸ್ಥಿತಿ. ಕ್ಯಾಮ್ರಾ ಹಾಕ್ಕೊಂಡು ಇದು ಮಾಡಬಾರ್ದು. ಸೊ ಅದಕ್ಕೆ ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಕ್ಯಾಮ್ರಾ ಆಫ್ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಆಫ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೊರಗೆ ಬಿಡ್ತೀನಿ, ಸರ್ ಇದು ಯಾವುದನ್ನು ಎಲ್ಲೂ ಪೋಸ್ಟ್ ಮಾಡಲ್ಲ, ಸೊ ಐ ವಿಲ್ ಎಡಿಟ್ ದಿಸ್ ಒನ್, ಡೋಂಟ್ ವೆರಿ ಅಂತ. ಹಂಗಾದ್ರೂ ಅಟ್ಲೀಸ್ಟ್ ಒಂದು ಒಳ್ಳೆ ಮನಸ್ಥಿತಿ ಬರ್ಬೋದೇನೋ ಅವ್ರಿಗೆ, ಅಂದರೆ ಎಲ್ಪ್ ಬೇಕಾಗಿರೋರಿಗೆ. ಸುಮ್ಮನೆ ಎಲ್ಲ ಕ್ಯಾಮ್ರಾಗೋಸ್ಕರ ಯೂಸ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಗೈಸು. ಕಂಟೆಂಟ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋಂಗೆ ಆಗುತ್ತೆ ಅಂತ ಒಂದೊಂದು ಟೈಮ್ ಅನಿಸುತ್ತೆ ನನಗೆ. ಒಂದೊಂದು ಟೈಮು ಅವ್ರು ಮಾಡ್ತಾಯಿರೋ ಕೆಲಸನೂ ಸರಿ ಅನಿಸುತ್ತೆ. ಡಿಪೆಂಡ್ಸ್ ಆನ್ ಸಿಚುವೇಶನ್ಸ್ ಗುರು, ಅವ್ರ ಸಿಚುವೇಶನ್ಸ್ಗಳು ಹೆಂಗಿರುತ್ತೋ. ಅಟ್ಲೀಸ್ಟ್ ಇಂಡಿಕೇಟ್ರ್ ಆದರೂ ಹಾಕ್ಬೇಕಲ್ವ ಸರ್, ಇಂಡಿಕೇಟ್ರ್ ಹಾಕಿಲ್ಲ. ನಮ್ಗೆ ಗೊತ್ತಾಗೋದು ಹೆಂಗೆ ಮತ್ತೆ? ನಂದು ಅದೇ, ನಾನು ಪ್ರತಿ ಸರಿನೂ ಹೇಳ್ಬೇಕಾದ್ರೆ ನನ್ನದೇ ತಪ್ಪು ಅನಿಸುತ್ತೆ ಗುರು. ನನ್ನದೇ ರೆಡಿ ಆಗಿಲ್ಲ, ಇನ್ನೂ ನಾನೇ ಹೆಂಗೆ ಓಡಾಡ್ತಿದ್ದೀನಲ್ವಾ. ಆದರೂ ಒಂದು ಖುಷಿ ವಿಚಾರ ಏನಂದರೆ, ರೋಡ್ ಮಾಡಿಬಿಟ್ಟಿದ್ದಾರೆ ಒಂದು ಸ್ವಲ್ಪ ದೂರ ಅಷ್ಟೇ. ಅದಾದಮೇಲೆ ಮತ್ತೆ ಮಾಡ್ತಾ ಇರ್ಬೋದು ಅದು ಮುಂದಕ್ಕೆ. ಈ ರೋಡು ಸ್ವಲ್ಪ ಮಾಡಿದ್ದಾರೆ, ಪರವಾಗಿಲ್ಲ. ಬಟ್ ಯಾವುದು ಎಲೆಕ್ಷನ್ ಬಂದಿಲ್ವೇ ರೀಸೆಂಟಾಗೆ? ರೋಡ್ ಏನಕ್ಕೆ ಮಾಡಿದ್ರು? ನಮ್ಮ ಪೊಲಿಟಿಕ್ಸಲ್ಲಿ ಬರೀ ಇದಿದ್ದಾಗ ತಾನೇ ಮಾಡೋದು. ಏನು ಎಲೆಕ್ಷನ್ನು ಅವು ಇವು ಬಂದಾಗಷ್ಟೇ ರೋಡ್ಗಳು, ಆಮೇಲೆ ಸಮಾಜ ಸೇವೆ ಅವು ಇವು ಮಾಡೋದು. ಬಟ್ ಯಾವುದು ಇಲ್ಲವೇ ಎಲೆಕ್ಷನ್ನು? ಏನಾದ್ರು ಇರ್ಬೋದಾ ಎಲೆಕ್ಷನ್ನು? ನನಗೆ ಐಡಿಯಾ ಇಲ್ಲ ಈಗ ರೀಸೆಂಟಾಗೆ. ಸೊ ಇದ್ದರೆ ಖಂಡಿತವಾಗ್ಲೂ ಎಲೆಕ್ಷನ್ಗೆ ಮಾಡಿರ್ತಾರೆ. ಎಲ್ಲ ಅದೇನೇ ಕತೆ. ಎಲೆಕ್ಷನ್ ಮಾಡಿದ್ದೀರೋ ಏನು ಮಾಡಿದ್ದೀರೋ, ಬಟ್ ಮಾಡೋದು ಒಳ್ಳೆ ಕೆಲಸ ಮಾಡಿದ್ದೀರ. ಎಲ್ಲೂ ರೋಡ್ ಮಾಡ್ತಾರೆ ಅನಿಸುತ್ತೆ. ಆದಷ್ಟು ಬೇಗ ಮುಗೀಲಿ ಅನ್ನೋದೊಂದೇ ನಮ್ಮ ಆಸೆ. ಗಾಡಿ ಅಲ್ಲಾಡಿ ನಟ್ಟು ಬೋಟ್ಗೆಲ್ಲ ಲೂಸ್ ಆಗಿಬಿಡ್ತಿತ್ತು ಗುರು ಬೆಂಗಳೂರಲ್ಲಿ. ಗಾಡಿ ನಾರ್ಮಲಾಗಿ ಗಾಡಿ ಓಡಿಸಿದ್ರೂ ವೈಬ್ರೇಷನ್ಗೆ ಸ್ವಲ್ಪ ನಟ್ಟು ಬೋಟ್ಗಳು ಲೂಸ್ ಆಗ್ತಾಯಿರುತ್ತೆ. ಒಂದು ಸರ್ವಿಸ್ ಇಂಟರ್ವಲ್ಗೆ ಅವಾಗವಾಗ ಅದನ್ನು ಚೆಕ್ ಮಾಡ್ಕೊತಾ ಇರಬೇಕು ನಟ್ಟು ಬೋಟ್ಗಳು. ಬಟ್ ಬೆಂಗಳೂರಿಗೆ ಬಂದುಬಿಟ್ರಂತೂ ಇನ್ನೂ ಹೋಗ್ಬಿಡ್ತಾಯಿತ್ತು. ಮೊದಲೇ ವೈಬ್ರೇಷನ್ ಇರುತ್ತೆ ಗಾಡಿ ಲೈಟಿಗೆ, ಅದಾದಮೇಲೆ ಅದ್ರ ಜೊತೆ ಇದೊಂದು ವೈಬ್ರೇಷನ್ನು ಸೇರಿಕೊಂಡು ಫುಲ್ಲು ಗಾಡಿಯಲ್ಲಿ ಅಡ್ಗ ಅಂತ ಸುಮ್ಮನೆ ಬರೋದು.
ನಾನು ಟಾಪ್ ಬಾಕ್ಸು ಹಂಗೇನಾಗಿದ್ದು ಅಂದರೆ ಬೆಂಗಳೂರಲ್ಲ, ಬಟ್ ನಾವು ಟ್ರಿಪ್ಗೆ ಹೋಗ್ಬೇಕಾದ್ರೆ ರೋಡ್ಸ್ಗಳೆಲ್ಲ ಸ್ವಲ್ಪ ಇದಾಗಿರುತ್ತಲ್ವ, ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ನೈಸ್ ರೋಡ್ ಥರನೇ ಇರಬೇಕಂತ. ಸೊ ಆವಾಗ ಆ ಟೈಮಲ್ಲಿ ನಮ್ಮ ಟಾಪ್ ಬಾಕ್ಸ್ ಹಾಕಿದ್ದು ಅದು ಇದಿರುತ್ತಲ್ವ, ನಾನು ಅದು ವೀಡಿಯೋ ಮಾಡ್ತೀನಿ ಟಾಪ್ ಬಾಕ್ಸ್ದು. ಅಲ್ಲಿ ಕಬ್ಬಣ ಇರುತ್ತಲ್ವ, ಅದು ಆ ಥರ ಸ್ಟ್ರೆಂತ್ ಕಬ್ಬಣ ಅಲ್ಲ, ಅದು ಬೆಂಡಾಗ್ಬಿಡ್ತಾಯಿತ್ತು. ನಾನು ಬೇರೆ ಟಾಪ್ ಬಾಕ್ಸ್ಗೆ ಅಷ್ಟು ಲೋಡು, ಆಮೇಲೆ ಸೈಡಲ್ಲಿ ಬ್ಯಾಗಿಗೆ ಅಷ್ಟು ಲೋಡ್ ಹಾಕ್ತೀನಲ್ವ. ಸೊ ಹಂಗಾಗಿ ನಿಂತ್ಕೊಂಡಿಲ್ಲ, ಅದು ಫುಲ್ಲು ಬೆಂಡಾಗ್ಬಿಟ್ಟು ಕೆಳಗಡೆ ಬಂದ್ಬಿಡೋದು, ಒಂದ್ಸಲಿ ಕಟ್ಟಾಗ್ಬಿಟ್ಟಿತ್ತದು. ಸೊ ಹಿಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದನ್ನೇ ರೆಡಿ ಮಾಡ್ಸೋಕ್ಕೆ ಅವತ್ತು ನಿಮ್ಗೆ ಹೇಳಿದ್ನಲ್ಲ ಸರ್ವಿಸ್ದು ವೀಡಿಯೋದಲ್ಲಿ, ಅದು ಆ್ಯಕ್ಚುಲಿ ಅದು ವೀಡಿಯೋ ಹಾಕಬೇಕಾಗಿತ್ತು ಆವಾಗ. ಸಿನ್ಸ್ ಆ ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ, ಅದು ಕಟ್ಟಾಗಿ ವಾಯ್ಸೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ. ನಾನು ಮೈಕ್ ಬೇರೆ ಆನ್ ಮಾಡಿರಲಿಲ್ಲ ಕ್ಲೀನಾಗೆ. ಸೊ ಹಂಗಾಗಿ ಟೈಮ್ ಆಗೋಯ್ತು, ಅಲಾಗಿನ ಟೈಮು. ಅಯ್ಯೋ ಅಲಾರಾಮ್ ಬೇರೆ ಇಕ್ಕಿಲ್ಲ ಗುರು, ಇಟ್ಟಿದ್ರೆ ಅಟ್ಲೀಸ್ಟ್ ಗೊತ್ತಾಯ್ತಾಯಿತ್ತು ನನಗೆ ಸ್ವಲ್ಪ. ಸೊ ನಿಮಗೆ ಆವಾಗಲೇ ಹೇಳ್ದಂಗೆ ಅದು ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ, ಅದಕ್ಕೆ ಅದನ್ನು ಹಾಕಿಲ್ಲ. ಸೊ ಬಟ್ ಅದನ್ನು ನಾನು ಮ್ಯಾನ್ಯುವಲಾಗೇ ಗಾಡಿನ ಒಂದು ಕಡೆ ನಿಲ್ಸ್ಕೊಂಡು ಹೇಳ್ತೀನಿ ಏನೇನಾಯಿತು ಅಲ್ಲಿ ಅನ್ನೋದನ್ನು. ಆಮೇಲೆ ಈ ಚಿಕ್ಕ ಚಿಕ್ಕ ರೋಡನ್ನ ರೆಡಿ ಮಾಡಿಸಲ್ವಲ್ಲ, ಯಾಕೆ? ಈ ರೋಡ್ ತೋರಿಸ್ತೀನಿ ಬನ್ನಿ, ಅಲ್ಲಿ ಮುಂದೆ ಆಲ್ಮೋಸ್ಟ್ ಆಫ್ ರೋಡ್ ಲೆಕ್ಕನೇ ನಾನು ಮಾಡೋದು, ತಗೊಳ್ಳೋದು. ಅದನ್ನು ಯಾವಾಗ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ ನನಗೆ, ಬಟ್ ಆಲ್ಮೋಸ್ಟ್ ರೆಡಿ ಮಾಡಿಸ್ಲಿ ಅನ್ನೋದೊಂದೇ ನಮ್ಮ ಕೋರಿಕೆ. ಅಟ್ಲೀಸ್ಟ್ ಬೇರೆ ನಮ್ಮ ಗಾಡಿ ಅಲ್ಲದೆ ಹೋದ್ರೂ ಬೇರೆ ಗಾಡಿಗಳಾದ್ರೂ ಅಟ್ಲೀಸ್ಟ್ ಗಾಡಿಗಳ ಸೇಫ್ಟಿಗೆ ನಮ್ಮ ಸೇಫ್ಟಿಗಾದ್ರೂ ಬೇಕು ಗುರು. ಅದು ಹೆಂಗಿರುತ್ತೆ ಗೊತ್ತಾ ಆಫ್ ರೋಡು, ಬನ್ನಿ ತೋರಿಸ್ತೀನಿ ಮುಂದೆ. ಆ ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇನ್ ಪರ್ಸನ್ ನೋಡಿದ್ರೆ ಹೆವಿ ಗುಂಡಿಗಳು ಗುರು. ಬನ್ನಿ ನೋಡೋಣ ಹೆಂಗೆ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ, ನನಗೂ ಹಿಡಿಯಿಲ್ಲ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಈ ರೋಡ್ಗೆ 2 ಡಂಪ್ಸ್ ಬೇಕಾಗಿತ್ತಾ? ನೋಡಿ ಇದು ರೋಡುಗಳು. ಬನ್ನಿ ಇನ್ನೂ ಫುಲ್ ಇದೆ ನೋಡಿ ಹಿಂಗಿದೆ ರೋಡು. ಆಫ್ ರೋಡ್ ಬೈಕ್ ತೊಗೊಂಡ್ರೆ, ನಾನೇನಾದ್ರು ADV ಬೈಕ್ ತೊಗೊಂಡ್ರೆ ಖಂಡಿತ ಇಲ್ಲೇ ಬಂದು ಫಸ್ಟು ಟ್ರಯಲ್ ಮಾಡೋದು. ಇಲ್ಲಿಗೆ ಬಂದರೆ ಸಾಕು, ಟ್ರಯಲ್ ಮುಗಿದೋಗುತ್ತೆ. ಅಯ್ಯೋ ಅಯ್ಯೋ, ಇದನ್ನ ತಪ್ಪಿಸ್ಕೊಂಡು ಆಟಾಡೋಣ ಅನ್ನೋದಕ್ಕೂ ಆಗಲ್ಲ, ಯಾಕಂದರೆ ಯಾರು ಇಲ್ಲದಾಗ ಏನೋ ಒಂದು ಮಾಡ್ಬೋದು. ಬಟ್ ನೋಡಿ ಇಲ್ಲಿ ಹೆಂಗೆ ರೋಡುಗಳು. ಓಹೋ ನೋಡಿದ್ರಿ ಅಲ್ಲ ರೋಡು. ಆಫೀಸ್ ಬಂತು, ಇನ್ಮೇಲೆ ಮಾಡೋಕ್ಕಾಗಲ್ಲ. ಸೊ ಮಾಡಿರೋದನ್ನ ಎಡಿಟ್ ಮಾಡಿ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಇಲ್ಲಿ ಗಂಟೆಲ್ಲ ಮಾಡೋಂಗಿಲ್ವಲ್ಲ. ನೋಡೋಣ ಲೈಟಾಗೆ ಒಳಗಡೆ ಹೋಗ್ಬಿಡೋಣ ಫಸ್ಟು.